ಆರ್ ವರ್ಸಸ್ KKR. ಈ ಎರಡೂ ತಂಡಗಳು ತಮ್ಮ ಮೊದಲ ಪಂದ್ಯದಲ್ಲಿ ಸೋಲನ್ನು ಅನುಭವಿಸಿ ಈಗ ಜಿದ್ದಾಜಿದ್ದಿಗೆ ರೆಡಿಯಾಗಿವೆ. ಹೌದು, ರಾಜಸ್ಥಾನ್ ರಾಯಲ್ಸ್ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ತುಂಬಾ ದುಬಾರಿ ಮೊತ್ತದ ರನ್ ಲೇಕ್ ಮಾಡಿ ಸೋತಿತ್ತು. ಅದೇ ರೀತಿ KKR ಕೂಡ ತಮ್ಮ ಬೌಲಿಂಗ್ನ ಫ್ಲಾಪ್ ಶೋಯಿಂದ RCBಗೆ ಕಟ್ಟಾಕುವಲ್ಲಿ ಸೋಲನ್ನು ಅನುಭವಿಸಿತು. ಸೊ ರಾಜಸ್ಥಾನ್ ತಂಡಕ್ಕೆ ಓಪನರ್ ಆದಂತಹ ಜೈಸ್ವಾಲ್ ಫೇಲ್ ಆಗಿದ್ರು ಆ ಪಂದ್ಯದಲ್ಲಿ. ಸೊ ಈ ಪಂದ್ಯದಲ್ಲಿ ಮಿಂಚಲೇಬೇಕಾಗುತ್ತದೆ. ಸೊ ಫಜಲ್ ಫರೂಕಿ ಜಾಗದಲ್ಲಿ ಸ್ಪಿನ್ನರ್ ಆದಂತಹ ವನಿಂದು ಹಸರಂಗ ಅವರಿಗೆ ಚಾನ್ಸ್ ಕೊಡಬೇಕು. ಬಿಕಾಸ್ ಫಜಲ್ ಫರೂಕಿ ತುಂಬಾ ಎಕ್ಸ್ಪೆನ್ಸಿವ್ ಆಗಿದ್ದರು. ಸೊ ಅದಕ್ಕೆ ರಾಜಸ್ಥಾನ್ ರಾಯಲ್ಸ್ ಬೌಲಿಂಗ್ನ ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾಡಿಕೊಳ್ಬೇಕಾಗಿದೆ. ಇನ್ನು KKR ಕಡೆ ಬರೋದಾದರೆ ಓಪನರ್ ಆದಂತಹ ಕ್ವಿಂಟನ್ ಡಿ ಕಾಕ್ ಫೇಲ್ ಆಗಿದ್ದರು. ಇವರ ಬ್ಯಾಟಿಂದ ರನ್ ಬರಲೇಬೇಕು. ಇನ್ನು ಬೌಲಿಂಗ್ನಲ್ಲಿ ಆ್ಯಂಡ್ರಿಕ್ ನೋಕಿಯಾಗೆ ಚಾನ್ಸ್ ಸಿಗಲೇಬೇಕು. ಬಿಕಾಸ್ ಸ್ಪೆನ್ಸರ್ ಜಾನ್ಸನ್ ತುಂಬಾ ಎಕ್ಸ್ಪೆನ್ಸಿವ್ ಆಗಿದ್ದರು. ಇನ್ನು ಆಲ್ರೌಂಡರ್ ಆದಂತಹ ಆಂಡ್ರೆ ರಸಲ್ ತಮ್ಮ ಮಸಲ್ ಪವರ್ನ ತೋರಿಸಬೇಕು. ಬ್ಯಾಟಿಂಗ್ ಅಥವಾ ಬೌಲಿಂಗ್ನಲ್ಲಿ ಕೈ ಚಳಕ ತೋರಿಸಲೇಬೇಕು. ಸೊ RR ಹಾಗೂ KKR ತಂಡಗಳು ಈ ಪಂದ್ಯದಲ್ಲಿ ಗೆಲ್ಲಲೇಬೇಕಾಗಿದೆ. ಹೌದು, ಆ ಥರದ ಪರ್ಫಾರ್ಮೆನ್ಸ್ ಯಾರು ಕೊಡುತ್ತಾರೋ ಆ ತಂಡ ಈ ಪಂದ್ಯವನ್ನು ಈಸಿಯಾಗಿ ಗೆಲ್ಲುತ್ತೆ ಅಂತಲೇ ಹೇಳಬೇಕು. ಸೊ ಈ ಎರಡು ತಂಡಗಳು ಇವತ್ತಿನ ಪಂದ್ಯದಲ್ಲಿ ತುಂಬಾ ರನ್ ಗಳಿಸಬೇಕಾಗಿದೆ ಹಾಗೂ ಬೌಲಿಂಗ್ನಲ್ಲಿ ಅದ್ಭುತ ಬೌಲಿಂಗ್ನಿಂದ ಡಿಫೆನ್ಸ್ ಮಾಡಿಕೊಳ್ಬೇಕಾಗಿದೆ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಈ ಎರಡು ತಂಡಗಳಲ್ಲಿ ಯಾವ ತಂಡ ತಮ್ಮ ಮೊದಲ ಪಂದ್ಯ ಗೆದ್ದು 2 ಅಂಕಗಳನ್ನು ಗಳಿಸುತ್ತದೆ ಎಂದು ಕಾಮೆಂಟ್ನಲ್ಲಿ ಬರೆದು ತಿಳಿಸಿ. ಸಿಗೋಣ ಮುಂದಿನ IPLನ ಅಪ್ಡೇಟ್ಗೆ.